Hi, hello, good morning. Welcome back to our YouTube class. Today in this class we are going to discuss about the chapter called motion. It is for ninth standard, right? So ninth standard ಒಳಗ ಒಂದು ಚಾಪ್ಟರ್ ಬರುತ್ತೆ ಅದೇ ಏನಪ್ಪಾ ಅಂದ್ರೆ motion ಅಂತ ಕರಿತೀವಿ. Okay? So let us understand the meaning of motion. Motion ಗಿಂತ ಮುಂಚೆ ನಾವೇನ್ ಮಾಡೋಣ rest ಅಂದ್ರೆ ಏನು ತಿಳೋಣ. If the object is not moving, okay, ಒಂದ ಪ್ಲೇಸ್ ಅಲ್ಲಿ ಕಾನ್ಸ್ಟಂಟ್ ಆಗಿ ಇದೆಯಪ್ಪ ಅಂದ್ರೆ ಅದಕ್ಕೆ ನಾವೇನಂತ ಹೇಳ್ತೀವಿ ರೆಸ್ಟ್ ಅಂತ ಹೇಳ್ತೀವಿ. If the object is changing its position from one place to another place, ಹೌದಾ ಆಬ್ಜೆಕ್ಟ್ ಏನಾಗಬೇಕ್ರಿ ಒಂದು ಪ್ಲೇಸ್ ನಿಂದ ಇನ್ನೊಂದು ಪ್ಲೇಸಿಗೆ ಚೇಂಜ್ ಆಯ್ತಪ್ಪ ಅಂದ್ರೆ ಅದಕ್ಕೆ ನಾವೇನಂತ ಹೇಳ್ಬೋದು ಮೋಷನ್ ಅಂತ ಕರಿತೀವಿ. ಹಾಗೆ ಸೈನ್ಸ್ ಡೆಫಿನೇಷನ್ ಹೇಳೋದಾದ್ರೆ when an object changing its position from one place to another place, it is said to be what? Motion ಅಂತ ಹೇಳ್ತೀವಿ. ಓಕೆನಾ? ಸೊ ನಾವು ಮೋಷನ್ ಅಂದ ತಕ್ಷಣನೇ ಬರೋದೇನಪ್ಪ ನಮ್ಮ ತಲೆ ಒಳಗಡೆ ಸರ್ ಮೋಷನ್ ಅಂದ್ರೆ ಯೂಶುವಲಿ ಆಬ್ಜೆಕ್ಟ್ ಚೇಂಜಿಂಗ್ ಇಟ್ಸ್ ಪೊಸಿಷನ್, ಕರೆಕ್ಟಾ? ಒಂದು ಪ್ಲೇಸ್ ಲಿಂದ ಇನ್ನೊಂದು ಪ್ಲೇಸ್ ಚೇಂಜ್ ಆಯ್ತು, ಓಕೆ. ಬಟ್ ಸೊ ಯಾವ ರೀತಿ ಡಿಸ್ಕ್ರೈಬ್ ಮಾಡಬೇಕು ಮೋಷನ್? ಹೌ ಟು ಡಿಸ್ಕ್ರೈಬ್ ದ ಮೋಷನ್? ಸೊ ಟು ಡಿಸ್ಕ್ರೈಬ್ ದ ಮೋಷನ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅನ್ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ನ ಕನ್ಸಿಡರ್ ಮಾಡೋಣ. ಸೇ ಒಂದು ಬಾಯ್ ನಿಂತಾನೆ ಇಲ್ಲಿ. ಸೊ ದಿಸ್ ಇಸ್ ಅ ಬಾಯ್ ಸ್ಟ್ಯಾಂಡಿಂಗ್ ಹಿಯರ್. So if he is standing, he is not moving from one place, he will be in the rest. Okay. So when he changes his position from one place to another place, it is said to be what? It is said to be motion ಅಂತ ಕರಿತೀವಿ. So motion ಒಳಗ ಎರಡು ಟೈಪ್ಸ್ ಬರ್ತವೆ. There are two types of motion we have. So one is uniform motion, and second type is what? Non-uniform motion. Okay na? So try to understand. Important baratte uniform motion and non-uniform motion. Before understanding this concept, so let us describing motion with the help of one small activity ಹೇಳ್ತೀನಿ ನಿಮಗೆ, ಅಂದ್ರೆ ನಿಮಗೆ ಐಡಿಯಾ ಬರುತ್ತೆ. Okay, now look at this one small activity ತಗೊಳ್ಳೋಣ. Imagine this is your home. ಇದೇನಿದು ನಿಮ್ಮ ಮನೆ. ಇದೇನಪ್ಪಾ ಅಂದ್ರೆ ನಿಮ್ಮ ಶಾಲೆ, ನಿಮ್ಮ ಸ್ಕೂಲ್ ಇದು. ಓಕೆ, ಇದು ನಿಮ್ಮ ಮನೆ, ಇದು ನಿಮ್ಮ ಸ್ಕೂಲ್, ಕರೆಕ್ಟಾ? ಯಾ. ಸೊ ನೀವು ಬೆಳಗ್ಗೆ ಎದ್ದ ತಕ್ಷಣ ಸ್ಕೂಲಿಂದ ಮನೆಗೆ ಹೋಗ್ತೀವಿ, ಕರೆಕ್ಟಾ? ಸ್ಕೂಲಿಗೆ ಹೋಗ್ಬೇಕಂದ್ರೆ ಮನೆಗೆ ಹೋಗ್ತೀವಿ. ಸೊ ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕಂದ್ರೆ ಸೊ ಎಲ್ಲಿಂದ ಬೇಕಾದ್ರಿಂದ ಮೂವ್ ಮಾಡಬಹುದು. ಅಲ್ಲಿ ಹೋಗಿ ನಿಮ್ ಫ್ರೆಂಡ್ಸ್ ಹೋಗಿ ಅಲ್ಲಿ ಹೋಗಿ ಸುತ್ತಾಡಿ ಸ್ಕೂಲಿಗೆ ಹೋಗ್ತೀವಿ, ರೈಟ್? ದಿಸ್ ಇಸ್ ವಾಟ್ that is a distance covered by us. Hope you understood. The distance covered by us is nothing but what? ಎಲ್ಲಿ ಬೇಕಾದ್ರೆ ಮೂವ್ ಆಗಬಹುದು. This is nothing but distance traveled. ಏನಿದು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಕರಿತೀವಿ. ನಾವು ಟ್ರಾವೆಲ್ ಮಾಡತ್ತಲ್ಲ ಅದಕ್ಕೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಕರಿತೀವಿ. The actual path covered by the body, is called what? Distance traveled ಅಂತ ಕರಿತೀವಿ. But there is a shortest distance between two points. Like ಈಗ ನೋಡ್ರಿ, ನಿಮ್ಮ ಮನೆಗೆ ಮತ್ತ ಇದೊಂದು ಪಾಯಿಂಟ್ ಇದೆ, ಇದೊಂದು ಪಾಯಿಂಟ್ ಇದೆ. There is a shortcut between your home and a school, correct? That shortest distance between two points we call it as displacement. What we call it as displacement. That means the actual path covered by the body is called a distance traveled. The shortest distance between two points is called displacement. Try to understand. Distance traveled is different, displacement is different. The actual path covered by the body is called what? Distance traveled. There is a shortest distance between two points. There is shortcut ಇರುತ್ತೆ. ಆ ಶಾರ್ಟ್ಕಟ್ ಅನ್ನ ನಾವು ಕವರ್ ಮಾಡ್ತೀವಲ್ಲ ಅದಕ್ಕೆ ಏನು ಕರೀಬಹುದು? ಡಿಸ್ಪ್ಲೇಸ್ಮೆಂಟ್. What we call it as displacement. Okay na? Now look at this, very important. Distance travel ಮಾಡ್ತಾ ಇದೆ ಅಂತ ತಿಳ್ಕೊರಿ. Okay na? ಅದಕ್ಕೆ ಡಿಸ್ಟೆನ್ಸ್ ಟ್ರಾವೆಲ್ ಅಂದ್ವಿ, ಶಾರ್ಟ್ಕಟ್ ಏನಂದ್ವಿ? ಡಿಸ್ಪ್ಲೇಸ್ಮೆಂಟ್. both distance traveled and displacement are measured in what?
ಹೌ ಟು ಮೇಜರ್ ನೋಡ್ರಿ. ಈಗ ನಿಮ್ಗೆ ನಾನು ಕೇಳ್ತೀನಿ ನಿಮ್ಮ ಮನೆ ಎಷ್ಟು ದೂರ ಐತಪ್ಪ ಅಂದ್ರೆ ನೀವೇನ್ ಹೇಳ್ತೀರಿ? ಸರ್ 2 ಕಿಲೋಮೀಟರ್ ಇರ್ಬೋದ್ರಿ ಅಂತ ಹೇಳ್ತೀವಿ. ಕರೆಕ್ಟಾ? 2 ಕಿಲೋಮೀಟರ್ ಅಂತ, ಕಿಲೋ ಬಿಟ್ಬಿಡ್ರಿ, ಮೀಟರ್ ಅಂತ ಯೂಸ್ ಮಾಡ್ತೀವಿ ಗೊತ್ತಾ? ಸೊ ಅದು ಬಿಟ್ಟು ನಿಮ್ಮ ಮನಿ ಎಷ್ಟು ದೂರ ಐತಪ್ಪ ಅಂದ್ರೆ ಸರ್ ನಮ್ಮ ಮನಿ 2 ಲೀಟರ್ ಐತ್ರಿ ಅಂತೀರಿ, ಇಲ್ಲ 2 ಗ್ರಾಮ್ ಐತೆ ಅಂತಿರೋ. ನೋ. ಸೊ ಎಕ್ಸಾಕ್ಟ್ಲಿ ಯೂನಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಡಿಸ್ಟೆನ್ಸ್ ಆಗಿರ್ಬೋದು, ಡಿಸ್ಪ್ಲೇಸ್ಮೆಂಟ್ ಆಗಿರ್ಬೋದು, ಎರಡನ್ನೂ ಎದ್ರೊಳಗೆ ಮೆಜರ್ ಮಾಡ್ತೀವಿ? ಮೀಟರ್ ಒಳಗೆ ಮೆಜರ್ ಮಾಡ್ತೀವಿ. ಮೆಜರ್ ಮಾಡ್ತೀವಿ ಮೀಟರ್ ಒಳಗಡೆ. ಸೊ ದ SI ಯೂನಿಟ್ ಆಫ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಇಸ್ ವಾಟ್? ಮೀಟರ್. ಕ್ಲಿಯರ್ ಆಯ್ತಾ? ಎಸ್. ನಾವು ಲುಕ್ ಅಟ್ ದಿಸ್. ಹಾಗೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಗೊತ್ತಾಯ್ತ್ರಿ. ಸಪೋಸ್ ಇಲ್ಲಿ ನಿಮ್ಮ ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಕ್ಸಾಕ್ಟ್ಲಿ ಟೈಮ್ ಅನ್ನ ಕನ್ಸಿಡರ್ ಮಾಡಿದ್ರ, ಇಫ್ ಯು ಆರ್ ಕನ್ಸಿಡರಿಂಗ್ ದ ಟೈಮ್, ಫಾರ್ ಎಕ್ಸಾಂಪಲ್ ನೋಡಿ, ನೀವು 10 ಗಂಟೆಗೆ ಸ್ಕೂಲಿಗೆ 10 ಗಂಟೆಗೆ ಮನೆಗೆ ಬಿಡ್ತೀರಿ, 10 ಗಂಟೆಯಿಂದ ನಾ ಇಮಿಡಿಯೇಟ್ ಆಗಿ ಹೋಗ್ಬೇಕು 10 ನಿಮಿಷದೊಳಗ ಟೈಮ್ ಅನ್ನ ಕವರ್ ಮಾಡಿದ್ರ, ಇಫ್ ಯು ಆರ್ ಕವರಿಂಗ್ ದ ಡಿಸ್ಟೆನ್ಸ್ with respect to time, then it is called speed ಅಂತ ಕರಿತೀವಿ. what we call it as speed ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್. ನೀವು ನೋಡಿರ್ಬೇಕಲ್ಲ, ನಿಮ್ಮ ಸ್ಕೂಲ್ ಹತ್ರ ಒಂದು ಸೈನ್ ಬೋರ್ಡ್ ಹಾಕಿರ್ತಾರೆ ನೋಡ್ರಿ, ಸ್ಪೀಡ್ ಲಿಮಿಟ್ ಈಸ್ 40 ಕಿಲೋಮೀಟರ್ ಪರ್ ಅವರ್ ಅಂತ ಒಂದು ಬೋರ್ಡ್ ಹಾಕಿದ್ ನೋಡಿರ್ತಾರಲ್ಲ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಸೊ 40 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಏನ್ರಿ ಅರ್ಥ? ಸೊ 40 ಕಿಲೋಮೀಟರ್ ಪರ್ ಅವರ್ ಅಂದ್ರೆ in 1 hour you must cover 40 kilometer distance. In 1 hour you must cover how much? 40 kilometer distance. ಈಗ ನೋಡ್ರಿ, ನಾನು ಇಲ್ಲಿಂದ ಇಮ್ಯಾಜಿನೇಷನ್ ಮಾಡಿ, ಇಲ್ಲಿಂದ 1 ಕಿಲೋಮೀಟರ್, ಈ ಬೋರ್ಡ್ ಎಂಡ್ ಎಷ್ಟಿದ್ರಿ? 1 ಕಿಲೋಮೀಟರ್. ಈ 1 ಕಿಲೋಮೀಟರ್ ನ 1 ತಾಸ ಒಳಗೆ ಕವರ್ ಮಾಡೋಣ. ನಾ ಹೆಂಗ್ ಮಾಡ್ತೀನಿ? 1 ತಾಸ ಒಳಗೆ ಹೋಗ್ಬೇಕು ಅಲ್ಲಿ ಮಟ್ಟ. ಜಸ್ಟ್ ಇಮ್ಯಾಜಿನೇಷನ್ ಮಾಡ್ರಿ. ಕರೆಕ್ಟಾ? ಹೋಪ್ ಅಂಡರ್ಸ್ಟುಡ್. ಸೊ ಇಲ್ಲಿಂದ ಬರೀ ಇಷ್ಟೇ ಡಿಸ್ಟೆನ್ಸ್ 1 ಕಿಲೋಮೀಟರ್ ಐತೆ ಅನ್ಕೊಂಡ್ರೆ 1 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಏನು? 1 ಅವರ್ ಒಳಗೆ 1 ಕಿಲೋಮೀಟರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ಬೇಕು ನಾವು. ಹಾಗಾಗಿ ಏನಾಯ್ತು ಅಲ್ಲಿ? ಸ್ಪೀಡ್ ಸ್ಲೋ ಆಯ್ತಾ? ಸಪೋಸ್ ಒಂದು 180 ಕಿಲೋಮೀಟರ್ ಇದೆ, ಆ 180 ಕಿಲೋಮೀಟರ್ ನ 1 ಅವರ್ ಕವರ್ ಮಾಡ್ಬೇಕಂದ್ರೆ ಎಷ್ಟು ಫಾಸ್ಟ್ ಆಗ್ತೈತಿ? ಫಾಸ್ಟ್ ಅಂಡ್ ಸ್ಲೋ ನ ರೀಪ್ರೆಸೆಂಟ್ ಮಾಡೋದು ಯಾವ್ದ್ರಿ? ಸ್ಪೀಡ್ ಅಂತ ಕರೀತೀವಿ. ಫಾಸ್ಟ್ ಅಂಡ್ ಸ್ಲೋ ಈ ರೀಪ್ರೆಸೆಂಟೆಡ್ ಬೈ ವಾಟ್? ಸ್ಪೀಡ್ ಅಂತ ಹೇಳ್ಬೋದು. So therefore, how to define the speed now? The distance traveled in a unit time. The distance traveled in a unit time is called speed anta karitevi. Now look at this, how to write the expression. So speed is equal to distance traveled upon time anta. If v is the speed and d with the distance and t with the time, then expression ಏನಂತ? v is equal to d divided by t. very very important. So v is equal to d divided by t. v ಅಂದ್ರೆ ನಾವು ಸ್ಪೀಡ್ ಅಂತ ತಗೊಂಡೇವಿ. ಸಪೋಸ್ ನೀವು ಇಲ್ಲಿ v ಬದಲಿ s ತಗೋತೇನೆ ಸರ್ ನಾನು ಅಂದ್ರೆ ಸ್ಪೀಡ್ ಗೆ s ಅಂತ ತಗೋರಿ, ತೊಂದ್ರೆ ಇಲ್ಲ. ಸೊ s is equal to distance upon time ಆಗುತ್ತೆ. ಓಕೆ. ಸೊ ಹಾಗಾದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ what is the SI unit of speed? ಏನಾಗ್ತದೆ? SI unit of speed ಏನಾಗ್ತದ? Now look at this. Distance is measured in meter, time is measured in second. So meter per second. Meter per second is the SI unit of what? Speed. In terms of multiple ಒಳಗೆ ಹೇಳ್ರಿ, ಮೀಟರ್ ದ ಮಲ್ಟಿಪಲ್ ಏನಾಗುತ್ತೆ? ಕಿಲೋಮೀಟರ್ ಆಗ್ತದ. ಸೆಕೆಂಡ್ ದ ಮಲ್ಟಿಪಲ್ ಅವರ್ ಆಗುತ್ತೆ. ಸೊ therefore ನಾವು ಯೂಶುವಲಿ ಏನು ಎಕ್ಸ್ಪ್ರೆಸ್ ಮಾಡ್ತೀವಿ? ಕಿಲೋಮೀಟರ್ ಪರ್ ಅವರ್. ಯಾವ ಸ್ಪೀಡ್ ನಾಗ ಹೊಂಟಿಪ್ಪ ಅಂದ್ರೆ ಸರ್ 40 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ, 60 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ತೀವಿ. ಕಿಲೋಮೀಟರ್ ಪರ್ ಅನ್ನೋದು ಇಟ್ಸ್ ನಥಿಂಗ್ ಬಟ್ ಮಲ್ಟಿಪಲ್ ಯೂನಿಟ್ ಆಫ್ ಸ್ಪೀಡ್. ಓಕೆ, ನಾ ಹೋಪ್ ಯು ಅಂಡರ್ಸ್ಟುಡ್. ನಾ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಈ ಲೈನ್ ಅಂದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಯೂನಿಟ್ ಟೈಮ್ ಅಂತ. ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ನಲ್ಲ, ನಿಮ್ಮ ಮನೆ ಮತ್ತೆ ನಿಮ್ಮ ಸ್ಕೂಲ್. ಸೊ ದೇರ್ ಈಸ್ ಅ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಅಂದ್ರೆ ದಟ್ ಈಸ್ ಕಾಲ್ಡ್ ವಾಟ್? ಡಿಸ್ಪ್ಲೇಸ್ಮೆಂಟ್. ಹಾಗಾದ್ರೆ ದಿಸ್ ಶಾರ್ಟ್ಕಟ್ is covered with respect to time. ಇದಕ್ಕೆ ಏನಂತ ಕರಿತೀವಿ? So displacement in a unit time. So the displacement in a unit time is called velocity. What we call it as velocity. So velocity ಅಂದ್ರೆ ಏನು? Displacement in a unit time is called velocity. Displacement in a unit time is called what? Velocity ಅಂತ ಕರಿತೀವಿ. ಓಕೆನಾ? Now look at this.
ಈಗ ವೆಲಾಸಿಟಿ ಅಂದ್ರೆ ಏನು ಡಿಸ್ಪ್ಲೇಸ್ಮೆಂಟ್ ಅಪಾನ್ ಟೈಮ್. ಸೊ ವಾಟ್ ವಿಲ್ ಬಿ ದ SI net? ಇದರದ SI net ಏನಾಗುತ್ತಪ್ಪ? SI net of velocity will be meter per second. ಸೇಮ್ ಸ್ಪೀಡ್ ಅದೇನು ಮೀಟರ್ ಪರ್ ಸೆಕೆಂಡ್, ವೆಲಾಸಿಟಿ ಏನು ಮೀಟರ್ ಪರ್ ಸೆಕೆಂಡ್. ಸೊ ನನಗೆ ಈಗ ಡೌಟ್ ಬರತೈತಿ ಏನಪ್ಪಾ ಅಂದ್ರೆ, ಸರ್ ಎರಡು ಯೂನಿಟ್ ಸೇಮ್ ಐತಿ, ಆಲ್ಮೋಸ್ಟ್ ಫಾರ್ಮುಲಾ ಕೂಡ ಸೇಮ್ ಐತಿ, ಬಟ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಸ್ಪೀಡ್ ಅಂಡ್ ವೆಲಾಸಿಟಿ? ಸ್ಪೀಡಿಗೆ ಮತ್ತ ವೆಲಾಸಿಟಿಗೆ ಏನು ಡಿಫರೆನ್ಸ್ ಐತಿ ಅನ್ನೋದನ್ನ ಸ್ವಲ್ಪ ಲಕ್ಷ ಕೊಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್. ಆಗಲೇ ನಿಮ್ಗೆ ಹೇಳಿದೆ, ದಿಸ್ ಇಸ್ ಯುವರ್ ವಾಟರ್ ಹೋಮ್, ನಿಮ್ಮ ಮನೆಯದು. ಓಕೆ, ಅಂಡ್ ದಿಸ್ ಇಸ್ ಯುವರ್ ಸ್ಕೂಲ್, ರೈಟ್? So when you are moving from a school, when you are moving from home to school, ನೋಡಿ ಹೋಗಬೇಕಾದ್ರೆ ಎಲ್ಲಿ ಬೇಕಾದಲ್ಲಿ ಹೋಗ್ತದೆ. ನೀವು ಡೈರೆಕ್ಷನ್ ಇತ್ತಾ? ಇಲ್ಲ. ಸ್ಕೂಲಿಗೆ ಹೋಗ್ಬೇಕಂದ್ರೆ ಎಲ್ಲಿ ಬೇಕಾದಲ್ಲಿ ಹೋಗ್ತದೆ. ಸಂಧ್ಯಾಗ ಹೋಗ್ತಾ ಇದ್ರಿ, ಅಲ್ಲಿ ನಿಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ರಿ. ಸೊ ನಿಮಗೆ ದೇರ್ ಇಸ್ ನೋ ಡೈರೆಕ್ಷನ್ ಎಟ್ ಆಲ್. ಸೊ ಡೈರೆಕ್ಷನ್ ಇಲ್ಲ ಅಂದ್ಮೇಲೆ ನೀವು ಹೆಂಗ್ ಮಾಡಿದ್ರಿ? ಎಲ್ಲಿ ಬೇಕಾದಲ್ಲಿ ಟ್ರಾವೆಲ್ ಹೋಗಿ ಸುತ್ತಾಡತ್ತಿರಲ್ಲ. ದಟ್ ಮೀನ್ಸ್ ಸ್ಪೀಡ್ does not have direction. Speed does not have direction ಅಂತ ಕರೀಬಹುದು. Speed does not have direction. But ಇಲ್ಲಿ ನೋಡಿ, ಡಿಸ್ಪ್ಲೇಸ್ಮೆಂಟ್ ಅಂದ್ರೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್, ಕರೆಕ್ಟಾ? ಸೊ ಒಂದು ಪಾಯಿಂಟ್ ಮತ್ತೆ ಇನ್ನೊಂದು ಪಾಯಿಂಟಿಗೆ ಶಾರ್ಟ್ ಕಟ್. ಹಾಗಾದ್ರೆ ಆ ಶಾರ್ಟ್ ಕಟ್ ಗೆ ಹೋಗ್ಬೇಕಂದ್ರೆ ಅದ ಒಂದು ಪಾತ್ ನ ಟ್ರಾವೆಲ್ ಮಾಡ್ಬೇಕು ನಾವು, ಬೇರೆ ಪಾತ್ ನ ಟ್ರಾವೆಲ್ ಮಾಡಕ್ ಬರೋದಿಲ್ಲ, ಕರೆಕ್ಟಾ? ಸೊ ಇಲ್ಲಿ ನೋಡ್ರಿ, ನಾ ಈ ಬೋರ್ಡ್ ಇಂದ ಆ ಬೋರ್ಡ್ ಎಂಡಿಂಗ್ ಹೋಗ್ಬೇಕಂದ್ರೆ ಇದ ಡೈರೆಕ್ಷನ್ ಒಳಗ ಹೋಗ್ಬೇಕು, ಹೌದಾ? ಸೊ ಇಫ್ ಯು ಚೇಂಜ್ ದ ಡೈರೆಕ್ಷನ್ ಅದಕ್ಕೆ ನಾವು ಡಿಸ್ಪ್ಲೇಸ್ಮೆಂಟ್ ಅನ್ನಕ್ ಬರಲ್ಲ. ಸೊ ಹಾಗಾಗಿ ಡಿಸ್ಪ್ಲೇಸ್ಮೆಂಟ್ ಹ್ಯಾಸ್ ಡೈರೆಕ್ಷನ್ ಅಂದ್ರೆ ಇನ್ ಟರ್ಮ್ಸ್ ವಿ ಕ್ಯಾನ್ ಸೇ ದಟ್ ವೆಲಾಸಿಟಿ ಹ್ಯಾಸ್ ಡೈರೆಕ್ಷನ್. ಇದು ಒಂದೇ ಡಿಫರೆನ್ಸ್ ಆಗ್ತದೆ ನೋಡಿ. ಸ್ಪೀಡ್ ಡಸ್ ನಾಟ್ ಹ್ಯಾವ್ ಡೈರೆಕ್ಷನ್, ವೆಲಾಸಿಟಿ ಹ್ಯಾಸ್ direction. So therefore speed is scalar quantity. Speed ಏನು ಕರೀತೀವಿ? Speed has scalar quantity, whereas velocity has what? Vector quantity ಅಂತ ಕರೀತೀವಿ. Vector quantity. Scalar and vector ಅಂದ್ರೇನು? Scalar is nothing but it is a physical quantity in which it has both speed and magnitude. ಅಥವಾ direction and magnitude ಇದ್ರೆ, ಡೈರೆಕ್ಷನ್ ಮ್ಯಾಗ್ನಿಟ್ಯೂಡ್ ಇದ್ರೆ ಅದಕ್ಕೆ ವೆಕ್ಟರ್ ಕ್ವಾಂಟಿಟಿ, ಓನ್ಲಿ ಡೈರೆಕ್ಷನ್ ಇದ್ರೆ ಅದು ಸ್ಕೇಲಾರ್ ಕ್ವಾಂಟಿಟಿ. ಯಾವ ಒಂದು ಫಿಸಿಕಲ್ ಕ್ವಾಂಟಿಟಿಗೆ ಬರೇ ಡೈರೆಕ್ಷನ್ ಇದ್ರ, ಓನ್ಲಿ ಡೈರೆಕ್ಷನ್ ಅಂಡ್ ಮ್ಯಾಗ್ನಿಟ್ಯೂಡ್ ಇದ್ರ ಅದಕ್ಕೆ ವೆಕ್ಟರ್ ಕ್ವಾಂಟಿಟಿ ಅಂತ ಕರಿತೀವಿ. ಇಫ್ ಫಿಸಿಕಲ್ ಕ್ವಾಂಟಿಟಿ ಹ್ಯಾಸ್ ಓನ್ಲಿ ಮ್ಯಾಗ್ನಿಟ್ಯೂಡ್ ದೆನ್ ಇಟ್ ಇಸ್ ಕಾಲ್ಡ್ ವಾಟ್? ಸ್ಕೇಲಾರ್ ಕ್ವಾಂಟಿಟಿ ಅಂತ ಕರಿತೀವಿ. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್. ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಗೊತ್ತಾತ್ರಿ? ಸ್ಪೀಡ್ ಅಂಡ್ ವೆಲಾಸಿಟಿ ಬಗ್ಗೆ ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಲುಕ್ ಅಟ್ ದಿಸ್. ಈಗ ನಿಮ್ಗೆ ಒಂದು ನಾ ಕಾರ್ ಕೊಡ್ತೀನಿ, ಓಕೆನಾ? ಒಂದು ಕಾರ್ ಕೊಡ್ತೀನಿ, ಬೆನ್ಸ್ ಕಾರ್ ಅಂತ ತಿಳ್ಕೊರಿ ಅಥವಾ ಫರಾರಿ ಅಂತ ತಿಳ್ಕೊರಿ. ಖಾಲಿ ರೋಡ್ ಕೊಡ್ತೇನಪ್ಪ. ಖಾಲಿ ರೋಡ್, ಸುಮ್ಮನೆ ಹೆಂಗ್ ಖಾಲಿ ರೋಡಪ್ಪ ಅಂದ್ರೆ ಹಂಗ ಹೊಂಟ್ರೆ ಸಿಕ್ಕಾಪಟ್ಟಿ ಏನ್ ಟ್ರಾಫಿಕ್ ಎಲ್ಲ ಏನಿಲ್ಲ ಅಂತ ವೇ ಒಳಗ ನೀ ಯಾವ ಸ್ಪೀಡ್ನಾಗ ಹೊಡಿತೀರಪ್ಪ? ಎಷ್ಟು ಸ್ಪೀಡ್ ಹೊಡಿತೀರಿ ಹೇಳಿ ನೋಡೋಣ, ಕಮೆಂಟ್ ಮಾಡ್ರಿ. ಎಷ್ಟು ಸ್ಪೀಡ್ನಾಗ ಹೊಡಿತೀರಿ? ಝುಯ್ ಅಂತ ಹೋಗೋದು, ಹೌದಿಲ್ಲ? ಯಾವ ಸ್ಪೀಡ್ನಾಗ ಹೋಗ್ತೀರಿ ನೀವ? ಅಥವಾ 120 ಕಿಲೋಮೀಟರ್, 120 ಕಿಲೋಮೀಟರ್ ಪರ್ ಅವರ್ ನಾಗ ಹೋಗುದು. 120 ಇಲ್ಲ ಸರ್, ನಾ 150 ಹೋಗ್ತೇನೆ. ಹೌದ್ರಿ, ಯಾರು 180 ಕಿಲೋಮೀಟರ್ ಸ್ಪೀಡ್ನಾಗ ಹೋಗ್ತೇನೆ ನಾನು. 180 ಕಿಲೋಮೀಟರ್ ಸ್ಪೀಡ್ನಾಗ ಝುಯ್ ಅಂತ ಹೋಗತ್ತೇವೆ ಅಂದ್ರೆ ಇಮ್ಯಾಜಿನ್ ಮಾಡ್ರಿ, ಅದ ಸ್ಪೀಡ್ ತಗೊಂಡ್ ಮಾರ್ಕೆಟ್ನಾಗ ಹೊಡ್ರಿ, ಮಂದಿ ಬೆನ್ನ ಹೊಡಿತಾರ್ರಿ, ಹೌದಿಲ್ಲ? ಅರ್ಥ ಏನು? ಇಫ್ ಇಟ್ ಈಸ್ ಅ ಎಂಟಿ ರೋಡ್ ವಿ ಕ್ಯಾನ್ ಡ್ರೈವ್ 180 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್. 180 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನ ಹೊಡಿತೇವೆ. ಅದ ಮಾರ್ಕೆಟ್ ನಾಗ ತಗೊಂಡ್ ಬಂದ್ರೆ ಬೆನ್ನ ಹೊಡಿತಾರ್ರಿ. ಯಾಕೆ? ಬಿಕಾಸ್ ಮಾರ್ಕೆಟ್ ಒಳಗೆ ಸಿಕ್ಕಾಪಟ್ಟಿ ಏನೈತ್ರಿ, ಗದ್ದಲ ಇರ್ತೈತಿ. ಆ ರೋಡ್ ಒಳಗ ಸ್ಪೀಡ್ ಹೊಡಕ್ ಆಗೋದಿಲ್ಲ ನಮ್ಗೆ. ಅರ್ಥ ಆಗತ್ತಿಲ್ಲ? ಎಸ್. ಇಲ್ಲೂ ಕಾಡ್ತೀವಿ. ಇದು ಯಾಕೆ ನಾ ಹೇಳಿದೆ? ಸಪೋಸ್ ನೀವು ಕಾರ್ ತಗೊಂಡು ಯಾವ ಸ್ಪೀಡ್ ನಾಗ ಹೋಗ್ತೀರಿ? 130 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಾಗ ಹೋಗ್ತೀರಿ. ಇಫ್ ಯು ಆರ್ driving a car with a speed of how much? 30 kilometer per hour, right? So now if you want to increase your speed, okay, so 30 kilometer ನಿಂದ ನಾನು ಏನು ಮಾಡ್ತಾ ಇದ್ದೀನಪ್ಪ? 60 kilometer per hour ಗೆ ಇನ್ಕ್ರೀಸ್ ಮಾಡತ್ತೀನಿ. ಏನು ಮಾಡ್ತೀನಿ? ಇನ್ಕ್ರೀಸ್ ಮಾಡತ್ತೀನಿ. ವೆರಿ ವೆರಿ ಇಂಪಾರ್ಟೆಂಟ್. 30 ಕಿಲೋಮೀಟರ್ ಇಂದ 60 ಕಿಲೋಮೀಟರ್ ಗೆ ಇನ್ಕ್ರೀಸ್ ಮಾಡತ್ತೀನಿ, ಹೌದಿಲ್ಲ? ಎಷ್ಟು ಇನ್ಕ್ರೀಸ್ ಮಾಡಿದ್ರಿ?
ಹೌ ಮಚ್? ಎಸ್, 30 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅನ್ನ ಇನ್ಕ್ರೀಸ್ ಮಾಡಿದ್ರು, ಚೇಂಜ್ ಮಾಡಿದ್ರೆ ಹೌದಿಲ್ಲ. ಹಾಗಾದ್ರೆ 30 ಕಿಲೋಮೀಟರ್ ಲಿಂದ 60 ಕಿಲೋಮೀಟರ್ ಹೋಗ್ಬೇಕಂದ್ರೆ ಯು ನೀಡ್ ಎ ಟೈಮ್ ಆರ್ ನಾಟ್? ಅಂದ್ರೆ ಸಡನ್ ಜಂಪ್ ಮಾಡ್ತಿರೋ ಇಲ್ಲ. 30 ಕಿಲೋಮೀಟರ್ ಲಿಂದ 60 ಕಿಲೋಮೀಟರ್ ಹೋಗ್ಬೇಕಂದ್ರೆ ನಮ್ಗೆ ಸರ್ಟನ್ ಟೈಮ್ ಬೇಕಾಗತ್ತ ನೋಡ್ರಿ. ಹಾಗಾದ್ರೆ ಇಫ್ ಯು ಕನ್ಸಿಡರ್ ದಿಸ್ ಇಸ್ ಅ ಇನಿಷಿಯಲ್ ವೆಲಾಸಿಟಿ, ದಿಸ್ ಇಸ್ ಅ ಫೈನಲ್ ವೆಲಾಸಿಟಿ, ವಾಟ್ ಇಸ್ ಅ ಚೇಂಜ್ ಇನ್ ವೆಲಾಸಿಟಿ? ಚೇಂಜ್ ಇನ್ ವೆಲಾಸಿಟಿ ಏನಾಗ್ತದೆ ಹೇಳ್ರಿ ನಂಗೆ? ಸೊ ಚೇಂಜ್ ಇನ್ ವೆಲಾಸಿಟಿ ವಿಲ್ ಬಿ v minus u ಆಗ್ತದಲ್ಲ. ಅಂದ್ರೆ 60 minus 30 is how much? 30 ಕಿಲೋಮೀಟರ್ ಅಂದ್ರಿ, that is v minus u. This v minus u is nothing but what? Change in velocity. This change in velocity is covered with respect to what? Time. It is nothing but acceleration. ಏನಂತ ಹೇಳ್ತೀರಕ್ಕ? acceleration. No need to ಬಾಹಟ್ ಮಾಡೋ ಅವಶ್ಯಕತೆ ಇಲ್ರಿ. ಇದನ್ನ ಅರ್ಥ ಮಾಡ್ಕೋಬೇಕು ಅಟ್ಟನ. ನಾ ಏನ್ ಮಾಡ್ಬೋದಲ್ಲಿ ಬಾಹಟ್ ಮಾಡೋ ಅವಶ್ಯಕತೆ ಇಲ್ಲ. ಚೇಂಜ್ ಇನ್ ವೆಲಾಸಿಟಿ in a unit time ಅಥವಾ rate of change of velocity. ನೋಡಿ, how to define the acceleration? Rate of change of velocity ಅಥವಾ change in velocity with respect to time is called what? Acceleration. So therefore a is equal to v minus u divided by t. So v minus u ಅಂದ್ರೆ ಏನಿಲ್ಲ, v minus u is nothing but change in velocity ಅಂತ ಕರೀತೀವಿ. Okay, now so what is the SI unit? ಹಾಗಾದ್ರೆ ಎದ್ರೊಳಗೆ ಮೆಷರ್ ಮಾಡ್ತೀವಿ. So what is the SI unit of acceleration ಕೇಳಿದ್ರೆ? So acceleration, now look at this, change in velocity ಅಂದ್ರೆ ಒಂದು velocity is measured in meter per second. Hope understood? So meter per second, again per second ಐತಿಲ್ರಿ. So second into second ಮಾಡ್ರೆ ಏನಾಗ್ತದೆ? Second square. Therefore the SI unit of acceleration is meter per second square ಅಂತ. Understood? So this is the concept about acceleration. So acceleration is nothing but the rate of change of velocity. Or we can say that change in velocity with respect to time is called acceleration. So acceleration is denoted by what? Small a anta karitevi. What is the SI unit of acceleration ಕೇಳಿದ್ರೆ? That is meter per second square anta karitevi, right? So we learned three important factors ಕಲ್ತ್ವಿ. ಒಂದು speed ಅಂದ್ರೆ ಏನು? What is the speed? Second one ಏನ್ರಿ? What is velocity ಕಲ್ತ್ವಿ. What is acceleration ಕಲ್ತ್ವಿ. ಓಕೆ, ಈಗ ಕೆಲವೊಂದು ಸಿಚುವೇಶನ್ ಹೇಳ್ತಾನೆ. ಏನ್ ಸಿಚುವೇಶನ್ ಬರ್ತಾವಪ್ಪ? ಇಂಪಾರ್ಟೆಂಟ್ ಸಿಚುವೇಶನ್ಸ್ ಬರ್ತಾವ. ಈಗ ನಾನು ನಿಮ್ಗೆ ಹೇಳ್ತೀನಿ. ಈಗ ನಿಮ್ಗೆ ಕಾರ್ ಕೊಟ್ಟಾಗ ನಿಮ್ಗೆ ಕಾರ್ ಕೊಡ್ತೀನಿ, ಓಕೆನಾ? ಸೊ ಈ ಕಾರ್ ಕೊಟ್ಟಾಗ ಲಶ್ ಕೊಡಿ, ನಿಮಗೆ ನಾನು ಧಾರವಾಡ ಟು ಹುಬ್ಳಿ ಹೋಗಿ ಬರ್ರಿ ಅಂತ ಹೇಳ್ತೀನಿ. ಧಾರವಾಡ ಟು ಹುಬ್ಳಿ. ಓಕೆ, ನಾವು ಇನಿಷಿಯಲಿ ಕಾರ್ ಸ್ಟಾರ್ಟ್ ಮಾಡ್ತೀರಿ 20 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಾಗ ಹೋಗ್ತಾ ಇರ್ತೀವಿ. ಸೊ ಯಾರು ಇಲ್ಲ, ಖಾಲಿ ರೋಡ್ ಇತ್ತು ಅಂತ ಎಷ್ಟು ಚೇಂಜ್ ಮಾಡ್ತೀರಪ್ಪ? 40 ಕಿಲೋಮೀಟರ್ ಪರ್ ಅವರ್ ಚೇಂಜ್ ಮಾಡ್ತೀವಿ. 40 ಕಿಲೋಮೀಟರ್ ಪರ್ ಅವರ್. ದೆನ್ ಅಲ್ಲಿ ಮತ್ತೆ ಏನ್ ಮಾಡ್ತೀರಿ? ಟ್ರಾಫಿಕ್ ಇರುತ್ತೆ, 20 ಕಿಲೋಮೀಟರ್ ಪರ್ ಅವರ್ ಹೋಗ್ತೀರಿ. ದೆನ್ ಮತ್ತೆ 60 ಕಿಲೋಮೀಟರ್ ಪರ್ ಅವರ್ ಹೋಗಿ ಸೊ ಹುಬ್ಳಿ ರೀಚ್ ಆಗ್ತೀರಿ. ಕರೆಕ್ಟಾ? ರೀಚ್ ಆದ್ರಿ. ನೌ ಯುವರ್ ಸ್ಪೀಡ್ ಈಸ್ ಚೇಂಜಿಂಗ್ ಲೈಕ್ ದಿಸ್, ನಾನ್ ಯೂನಿಫಾರ್ಮ್ ಅಂತ ಹೇಳ್ತೀವಿ. ಓಕೆ, 20 ಕಿಲೋಮೀಟರ್ ಮತ್ತೆ ಒಮ್ಮೆ 40 ಕಿಲೋಮೀಟರ್, 20 ಕಿಲೋಮೀಟರ್. ನಂದು ಕ್ವಶನ್ ಏನಪ್ಪಾ ಅಂದ್ರೆ, ಏನ್ ಕ್ವಶನ್? ಸೊ ನೀವು ಹುಬ್ಳಿಗೆ ಹೋಗ್ಬೇಕಂದ್ರೆ ವಾಟ್ ಈಸ್ ಯುವರ್ ಸ್ಪೀಡ್ ಅಂತ ಕೇಳ್ತಾರೆ. ವಾಟ್ ಈಸ್ ಯುವರ್ ಸ್ಪೀಡ್ ಅಂತ ಕೇಳಿದಾಗ ಹೌ ಟು ಆನ್ಸರ್ ದಿಸ್ ಸಚ್ ಕ್ವಶನ್ಸ್? ಈಗ ನಾನು ಹೇಳಕ್ ಬರಲ್ಲ, ನೋಟ್ ಡೌನ್ ಮಾಡ್ಕೊಂಡಿರಂಗಿಲ್ಲ. ಸೊ ನಾವು ಒಮ್ಮೆ 20 ಕಿಲೋಮೀಟರ್ ಪರ್ ಅವರ್ ಹೋದ್ನರಿ, ದೆನ್ ಮತ್ತೆ 40 ಕಿಲೋಮೀಟರ್ ಹೋದರಿ, 60 ಕಿಲೋಮೀಟರ್ ಹೋದೆ ಅಂತ ಹೇಳ್ತೀರಾ? ಇಲ್ಲ. ಸೊ ಐ ನೀಡ್ ವಾಟ್? ಇನ್ ಸಚ್ ಸಿಚುವೇಶನ್ ವಿ ನೀಡ್ ಅ average speed ಬೇಕಾಗ್ತದೆ. ಏನ್ ಬೇಕಾಗುತ್ತೆ? average speed ಬೇಕಾಗ್ತದೆ. ಸೊ ಲುಕ್ ಅಟ್ ದಿಸ್, average speed ಅನ್ನ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ಸೊ average speed is nothing but total distance traveled. What is that? Total distance traveled, correct? Upon total time taken. Now look at this. So average speed is equal to SAV ಅಂತ ಬರೀತೀನಿ. Average speed is equal to total distance ಅಂದ್ರೆ d1 plus d2 plus d3 dash. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತೀವಿ ಅಷ್ಟು ಡಿವೈಡೆಡ್ ಬೈ ಸೇಮ್
t1 plus t2 plus t3 dash 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 ಈ ತರ ಮಾಡಿದಾಗ ಈಗ ನೋಡ್ರಿ ನಾನು ಫಸ್ಟ್ ಯಾವ ಡಿಸ್ಟೆನ್ಸ್ ಕವರ್ ಮಾಡಿದ್ರೆ 20 ಕಿಲೋಮೀಟರ್ ಹೌದಾ 20 ಕಿಲೋಮೀಟರ್ ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟ್ರಿ 40 ಕಿಲೋಮೀಟರ್ ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟು ಅಗೇನ್ 20 ಕಿಲೋಮೀಟರ್ ಆಮೇಲೆ 60 ಕಿಲೋಮೀಟರ್ ಸೊ ದಿಸ್ ಇಸ್ 1 ಅವರ್ ಒಳಗೆ ಇದು 1 ಅವರ್ ಒಳಗೆ 1 ಅವರ್ ಒಳಗೆ 1 ಅವರ್ ಓಕೆ ನಾವು ಲುಕ್ ಅಟ್ ದಿಸ್ ಆಡ್ ಮಾಡ್ರಿ ಎಲ್ಲಾನು 20 plus 40 plus 60 plus yes sir totally so 140 yes sir 140 divided by 1 plus 2 plus 3 plus 4 total 4 ಆಯ್ತು then 140 divided by 4 ಮಾಡ್ರಿ ಎಷ್ಟು ಆಯ್ತು 4 ones are 4 threes are 12 20 ಉಳಿದ 4 fours are 16 4 fives are 20 so it become 35 kilometer per hour so this is called average speed ಇದಕ್ಕೆ ಏನು ಕರೀತೀವಿ average speed ಅಂತ understood in such situation if the speed is different for different instant aವಾಗ ಏನು ಮಾಡ್ತೀವಿ ನಾವು you have to consider the average speed so how to define the average speed andre so average speed is nothing but the total distance we can say that the ratio of total distance traveled upon total time taken so total distance traveled upon total time taken is called what speed sorry average speed ಅಂತ ಕರೀತೀವಿ then what is the SI unit of average speed ಎಲ್ಲ ಒಂದರಿ ಸ್ಪೀಡ್ ಇದು ಮೀಟರ್ ಪರ್ ಸೆಕೆಂಡ್ average ಸ್ಪೀಡ್ ಇದು ಕೂಡ ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಅದು ಬೇರೆ ಆಗಲ್ಲ ಮತ್ತೆ ಏನೋ ಒಂದು ಬೇರೆ ಬರೆಯಕ್ಕೆ ಹೋಗ್ಬಿಟ್ರೆ ಎಕ್ಸಾಮ್ ಒಳಗೆ ಎಲ್ಲ ತಪ್ಪು ಬರ್ಕೊಂತ ಓಕೆ ಸೊ average ಸ್ಪೀಡ್ ಇದು ಏನಾಗುತ್ತೆ ಮೀಟರ್ ಪರ್ ಸೆಕೆಂಡ್ ಆಗ್ತೈತಿ ಸ್ಪೀಡ್ ಇದು ಕೂಡ ಏನಾಗುತ್ತೆ ಸೇಮ್ ಓಕೆ ಈಗ ನೆಕ್ಸ್ಟ್ ಬರ್ತೈತಿ the same situation will take for the average ಇನ್ನೊಂದು ಯಾವ್ದು ಬರುತ್ತೆ ಕಾನ್ಸೆಪ್ಟ್ average velocity ಯಾವುದು average velocity so ಈಗ average velocity ಕಂಡುಹಿಡಿಯಬೇಕಾಗಿತ್ತು average velocity ಒಳಗೆ ಇರೋದು ಎಷ್ಟು ಪಾಯಿಂಟ್ಸ್ ಎರಡು ಪಾಯಿಂಟ್ ಒಂದು ಇನಿಷಿಯಲ್ ಪಾಯಿಂಟ್ ಇನ್ನೊಂದು ಯಾವ್ದ್ರಿ ಫೈನಲ್ ಪಾಯಿಂಟ್ ದಟ್ ಈಸ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪಾಯಿಂಟ್ಸ್ ಅಂತಲ್ಲ ಸೊ ಇನಿಷಿಯಲ್ ಪಾಯಿಂಟ್ ಫೈನಲ್ ಪಾಯಿಂಟ್ ಎರಡು ಪಾಯಿಂಟ್ ಅದಾವ ಅಲ್ಲಿ ಬಹಳ ಇದನ್ನ ಮಾಡೋಲ್ಲ ಸೊ v average velocity is equal to initial velocity plus final velocity divided by 2 so how to define the average velocity andaga the arithmetic mean of initial velocity and final velocity is called what average velocity anta kariteve average velocity hope understood so ಹಾಗಾದ್ರೆ ಮತ್ತೆ ಡೌಟ್ ಬರಬಾರದು ನಿಮಗೆ what is the SI unit of average velocity what is the SI unit of average velocity ಕೇಳಿದ್ರೆ ಸೇಮ್ ಏನು ಬರಬೇಕ್ರಿ ಮೀಟರ್ per second ಅಂತ meter per second okay hope you understood so these are the different concept ಬಂದು ಯಾವ ಕಾನ್ಸೆಪ್ಟ್ ಬಂದು ನೋಡ್ರಿ ಒಂದು ಮೋಷನ್ ಅಂದ್ರೆ ಏನು ಗೊತ್ತಾಯ್ತು okay and one more important ಅವ ಎರಡು ಹೇಳಿದ್ನಲ್ಲ ನಿಮಗೆ there are two types of motion one is uniform motion and non uniform motion ಯಾಕೆ ಇದನ್ನ ಆಮೇಲೆ ಹೇಳ್ತಾ ಇರೋದು ಅನ್ನೋದು ಈಗ ಗೊತ್ತಾಗ್ತದೆ ನಿಮಗೆ uniform motion and non uniform motion so let us understand what is a uniform motion first ಏನು ಮಾಡೋಣ uniform motion ಬಗ್ಗೆ ಕಲಿಯೋಣ suppose if you cover equal distance in equal interval of time equal distance in equal interval of time then it is said to be what uniform motion for example nodri ಈಗ ನೀವು 10 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀರಿ ಎಷ್ಟು ಕಿಲೋಮೀಟರ್ 10 ಕಿಲೋಮೀಟರ್ ಎಷ್ಟು ತಾಸಿಗೆಪ್ಪ 1 hour ಗೆ so look at this how much distance you are covering here 10 kilometer in 1 hour so next 20 kilometer in 2 hours then 30 kilometer in 4 hours sorry 3 hours 3 hours right 3 hours ಒಳಗೆ ಕವರ್ ಮಾಡ್ತೀರಿ then 40 kilometer in 4 hours ನೋಡ್ರಿ I'll show you how it is equal distance ಈಗ 10 kilometer ಲಿಂದ 20 kilometer ಬೇಕಾದ್ರೆ ಎಷ್ಟು ಕಿಲೋಮೀಟರ್ ಕವರ್ ಮಾಡತ್ತೀರಿ 10 kilometer 20 to 30 ಅಂತೀರಂದ್ರೆ again 20 to 30 ಮತ್ತೆ ಎಷ್ಟು 10 kilometer 30 to 40 ಅಂದ್ರೆ ಎಷ್ಟು ಕಿಲೋಮೀಟರ್ 10 kilometer hope you understood so this is what equal distance is equal distance similarly 1 hour ಇಂದ 2 hour ಅಂದ್ರೆ ಎಷ್ಟು ಅವರ್ ಇದ್ದಂಗ್ರಿ 1 hour 2 to 3 hours ಅಂದ್ರೆ ಮತ್ತು 1 hour 3 to 4 hours ಅಂದ್ರೆ ಎಷ್ಟು ಅವರ್ 1 hour ಅಂದ್ರೆ 10 kilometer in 1 hour 10 kilometer in 1 hour 10 kilometer in 1 hour so this is what a equal distance in equal intervals of time such type of motion we call it as uniform motion so how to define the uniform motion hagadre so uniform motion is nothing but equal distance
in equal interval of time, it is said to be uniform motion. Suppose non-uniform ಅಂದ್ರೆ unequal distance in equal interval of time. Okay na? One minute. Wait. Okay. Now look at this. Unequal distance ಅಂದ್ರೆ ಯಾವ ತರ ಬರ್ತದೆ? Okay, take. ಈಗ ಸಪೋಸ್ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ತಾ ಇದೀವಿ. ಎಷ್ಟು ತಾಸು ತಗೊಂಡ್ವಿ? 1 ಅವರ್ ತಗೊಂಡ್ವಿ. ಹೋಪ್ ಅಂಡರ್ಸ್ಟುಡ್? 10 ಕಿಲೋಮೀಟರ್ ಇಂದ ಸಡನ್ ಆಗಿ 30 ಕಿಲೋಮೀಟರ್ ಹೋಗ್ತೀರಿ. ಎಷ್ಟು ಅವರ್ ಆಯ್ತಪ್ಪ? 2 ಅವರ್ಸ್ ಒಳಗಡೆ ತಗೋತೀರಿ. ಅಗೇನ್ 30 ಕಿಲೋಮೀಟರ್ ಇಂದ ಏನ್ ಮಾಡ್ತೀವಿ? ಮತ್ತು 20 ಕಿಲೋಮೀಟರ್ ಬರ್ತೇವೆ. 20 ಕಿಲೋಮೀಟರ್ ಬರ್ತೇವೆ. ಓಕೆನಾ? 20 ಕಿಲೋಮೀಟರ್ ಡಿಸ್ಟೆನ್ಸ್ ಕಡಿಮೆ ಮಾಡಿನ ಸ್ಪೀಡ್ ಕಡಿಮೆ, ಬಟ್ ಇಟ್ ಇಸ್ ಟೇಕಿಂಗ್ ವಾಟ್ 3 ಅವರ್ಸ್ ಒಳಗೆ 20 ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಂದ್ರೆ 22 ಮತ್ತೆ ಏನ್ ಮಾಡ್ತೀನಿ ನಾನು? 1 ತಾಸು ಟ್ರಾಫಿಕ್ ಕಡಿಮೆ ಇರ್ತೈತಿ. 40 ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀನಿ. ಎಷ್ಟೊಳಗ? 4 ಅವರ್ಸ್ ಒಳಗಡೆ. ನಾ 10 to 30 ಅಂದ್ರೆ 20 ಕಿಲೋಮೀಟರ್ ಹೋದ್ವಿ. 30 to 20 ಅಂದ್ರೆ ಬರೀ 10 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ವಿ. 20 to 40 ಅಂದ್ರೆ ಮತ್ತೆ ಅಗೇನ್ 20 ಕಿಲೋಮೀಟರ್. Look at this. Unequal distance ಬರತೈತ್ರಿ. But time will not change. ಇದು 1 hour, 1 hour, 1 hour. So unequal distance, look at this. Unequal distance in equal intervals of time, then it is said to be what? Non-uniform motion. Hope understood? So non-uniform motion example ಹೇಳ್ಬೋದಿಲ್ಲ? ಇದು ಒಂದು uniform example for uniform motion ಹೇಳಿದ್ರೆ a car is moving in a straight road. A car is moving in a straight road. One speed ಹೋಗ್ತಾ ಇರ್ತದೆ. ಚೇಂಜ್ ಮಾಡ್ತೀನಿ ಸ್ಪೀಡ್? No, car is moving in a straight road ಅಂತ ಹೇಳ್ತೀವಿ. Okay, the same thing if car is moving in a crowded area. Crowded ಒಳಗೆ ಏನು ಮಾಡ್ತೀವಿ ನಾವು? ಒಂದು ಸ್ವಲ್ಪ ಸ್ಲೋ ಮಾಡ್ತೇವೆ, ಒಂದು ಸ್ವಲ್ಪ ಸ್ಪೀಡ್ ಮಾಡ್ತೇವೆ. ಸ್ಲೋ ಸ್ಪೀಡ್ ಇದೇನಾಗುತ್ತಾ? unequal distance ಆಗುತ್ತಾ? Okay, so a car is moving in a crowded area is said to be non-uniform motion. If a car is moving on the plain road, then it is what? Uniform motion. Innondu example helbodu, rotation of fan. What is that? Rotation of fan is example for moving a giant wheel ant helbodu, right? All example yadu uniform motion anta kariteve. Hope understood? I think you are clear the concept. Okay, now next very important let's go back what we all discussed about the points. So first motion, what is motion we discussed, right? Next so there are two types of motion, uniform motion and non-uniform motion. After that we discussed about the speed andre enu. Okay, what is velocity andre enu. Okay, then next acceleration. What is that? Acceleration. All right, the next one we discussed about average speed, right, and average velocity. Hope understood? So physics and main important in bartava andre numericals. So even ನಿಮಗೆ ಬರ್ತಾವಲ್ಲ, speed is nothing but distance upon time, velocity is nothing but displacement upon time, acceleration is v minus u divided by t, average speed is d1 plus d2 plus d3 divided by t1 plus t2, average velocity u plus v divided by t. So ನೀವೆಲ್ಲ ಬೇರೆ ಫಾರ್ಮುಲಾಸ್ ಬರ್ತಾವ ಹೌದಿಲ್ಲ? ಸೊ ಎಲ್ಲಾ ಫಾರ್ಮುಲಾಸ್ ಮೇಲೆ ನಿಮಗೆ ಏನು ಬರ್ತಾವ? ನ್ಯೂಮರಿಕಲ್ಸ್ ಬರ್ತಾವ. ವೆರಿ ಇಂಪಾರ್ಟೆಂಟ್ ನ್ಯೂಮರಿಕಲ್ಸ್ ಬರ್ತಾವ. ಈ ಫಾರ್ಮುಲಾ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ಅನ್ನ ಪದೇ ವಿಡಿಯೋ ನೋಡ್ರಿ. ಓಕೆ, ಸೊ ಕರೆಕ್ಟ್ ಆಗಿ ವಿಡಿಯೋ ನೋಡ್ರಿ. ಸೊ ಏನಾಗುತ್ತಪ್ಪ, ಡಿಫ್ರೆಂಟ್ ಕಾನ್ಸೆಪ್ಟ್ ಇವೆಲ್ಲ ಬೇರೆ ಕಾನ್ಸೆಪ್ಟ್ ಇವೆ. ರೈಟ್, ಇದ್ರ ಮೇಲೆ ನ್ಯೂಮರಿಕಲ್ಸ್ ಹೆಂಗ್ ಬರ್ತಾವು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಓಕೆ, ಇದಾದ್ಮೇಲೆ ವಿ ಹ್ಯಾವ್ ಒನ್ ಮೋರ್ ಮೋಷನ್ with the help of graph, motion with the help of equation ಬರ್ತಾವೆ. So first we'll solve the numerical based on this, then we go for next part. ಇದನ್ನು ಕೂಡ ಎರಡು ಪಾರ್ಟ್ ಅಲ್ಲಿ ನಾವು ಮಾಡ್ತೇವೆ. ಮೋಷನ್ ಅಂತ ಚಾಪ್ಟರ್ we'll divide into two parts. Okay, ಒಂದು this is motion concept ಐತೆ, ಇನ್ನೊಂದು ನಿಮಗೆ equation of motion ಮತ್ತೆ motion with the help of graph ಬರ್ತೈತಿ. That will discuss in the next part. Okay, so in the next video we are going to solve the numericals. We will solve the numericals on the motion. Okay, ಯಾವ ಬರ್ತಾವ numericals ಅಂದ್ರೆ speed, velocity, acceleration, average velocity and average speed ಮೇಲೆ. So we will solve the numericals. Hope you understood. Okay, so ಈ ಚಾಪ್ಟರ್ ನ ಇಲ್ಲಿಗೆ ಸಾಕ. If you like the video, same thing, ಏನು ರಿಪೀಟ್ ಮಾಡೋದು ಅವಶ್ಯಕತೆ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ.
ಚಾನಲನ್ನು ಶೇರ್ ಮಾಡಿರಿ, ಮ್ಯಾಕ್ಸಿಮಮ್ ಯಾರಿಗೆ ಎಷ್ಟು ಸಾಧ್ಯತೆ ಶೇರ್ ಮಾಡಿರಿ. ಓಕೆ, with this we will conclude today's class. Thank you. Good day. Love you all.